ಬನ್ರಿ ಅಡ್ಗೆ ಮಾತ್ರ ಸೂಪರ್ ಆಗ್ಯದ ನೋಡ್ರಿ. ಹಾಗಲಕಾಯಿ ನೀವು ಕೂಡ ಆ ಥರ ಮಾಡ್ಕೊಂಡು ತಿನ್ರಿ. ತಿಂದ್ಬಿಟ್ಟು ನನಗೆ ಕಾಮೆಂಟ್ಸಲ್ಲಿ ತಿಳಿಸ್ರಿ. ನಮ್ಮ ಸಿದ್ದು ಹೋಗಿಲ್ರಿ ಸ್ಕೂಲಿಗೆ, ಸರ್ದಿ ಬಂದಾದ್ರಿ, ಅದಕ್ಕೆ ಸೂಟಿ ಮಾಡ್ಯಾನ್ರಿ. ಗ್ರೀನ್ ಕಲರ್ ಹಾಗಲಕಾಯಿ ಅದಾವ ನೋಡ್ರಿ. ಈ ಥರ ಕಟ್ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಥರನೂ ನಾನು ಮಾಡಿ ತೋರಿಸೀನಿ. ಇವಾಗ ಕಟ್ ಮಾಡಕತ್ತೀನಿ ನೋಡ್ರಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ರೊಟ್ಟಿ ಕೂಡ ಮಾಡ್ಕೊಂಡೇನಿ ರೀ. ಅದೇ ಹಂಚಲ್ಲಿ ಏನು ಮಾಡ್ತೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೋಬೇಕ್ರಿ ಹಂಚಲ್ಲಿ. ಆ ಥರ ಮಾಡಿ ನೋಡಿರಿ. ಒಂದು ಸ್ವಲ್ಪನೂ ಕೂಡ ಕಹಿ ಅನಿಸಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಮಾಡಿದ್ರೆ ಆಯಿತು ಅಂದು ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತಂದು ಹಾಗಲಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ ಯಾವ ಥರ ಮಾಡೋದು. ಹಾಗಲಕಾಯಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ, ನೀವು ಯಾವ ಥರ ಮಾಡ್ತೀರಾ ಅನ್ನೋದು ಕೂಡ ಕಾಮೆಂಟ್ಸಲ್ಲಿ ತಿಳಿಸ್ರಿ. ಇವಾಗ ಹಂಚಲ್ಲಿ ಹುರ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕ್ರಿ. ದೊಡ್ಡ ಸೈಜು ಒಂದು ಈರುಳ್ಳಿ, ಒಂದು ದೊಡ್ಡ ಸೈಜು ನಾನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೇನಿ ನೋಡಿರಿ. ಇವಾಗ ಹಾಗಲಕಾಯಿ ನೋಡಿರಿ ಈ ಥರ ಹುರ್ಕೊಂಡೇನಿ ರೀ. ಎಣ್ಣೆ ಅಂದ್ರೆ ಫ್ರೈ ಮಾಡ್ಕೊಂಡೇನಿ ರೀ. ಎಣ್ಣೆ ಒಳಗೆ ಒಂದು ಸ್ವಲ್ಪ ಎಣ್ಣೆನೇ ಹಾಕಿ ಫ್ರೈ ಮಾಡ್ಕೊಂಡೀನಿ. ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿರಿ. ಇವಾಗ ಎಣ್ಣೆ ಬಿಸಿ ಆಗಲಿ. ಚೆನ್ನಾಗಿ ಎಣ್ಣೆ ಬಿಸಿ ಆದ ನಂತರ ಒಂದು ದೊಡ್ಡ ಸೈಜು ಇರಬೇಕು ರೀ ಈರುಳ್ಳಿ, ಒಂದು ದೊಡ್ಡ ಸೈಜು ಟೊಮೆಟೊ, ಅವೆರಡು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರಬೇಕು ರೀ. ಟೊಮೆಟೊ ಮತ್ತು ಈರುಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಆವಾಗ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಒಂದು ಸ್ವಲ್ಪ ಕರಿಬೇವು, ಆನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ರೀ. ಅಂದ್ರೆ ಚೆಂದ ಆಗ್ತದ್ರಿ ಪಲ್ಯ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಕೆಂಪಗಾಗ್ಬೇಕು ರೀ. ಈರುಳ್ಳಿ ಕೆಂಪಗಾದ್ರೂ ಚಲೋ ಆಗ್ತದ್ರಿ ನೋಡಿರಿ. ಈ ಥರ ಕೆಂಪಗಾಗ್ಬೇಕು ರೀ. ಇವಾಗ ನಾನು ಅದಕ್ಕೆ ಟೊಮೆಟೊ ಹಾಕೋತೀನಿ ರೀ. ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗ್ಬೇಕು ರೀ. ಏನಪ್ಪ ಡೈಲಿ ಇದೇ ಥರ ಮಾಡ್ತಾರೆ ಅನ್ಕೋಬೇಡಿ. ಯಾಕಂದರೆ ನಾನು ನಂದು ದಿನದ ರೂಟೀನ್ ಯಾವ ಥರ ಇರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರೆಸಿಪಿ ತೋರಿಸಿಲ್ಲ ಅಂದರೆ ಯಾವ ಥರ ಏನು ಅಂತ ಕಮೆಂಟ್ ಹಾಕ್ತೀರಿ. ಅದಕ್ಕೋಸ್ಕರ ರೆಸಿಪಿ ತೋರಿಸಿದಂಗೆ ಆಗ್ತದೆ, ನಾನು ವಿಡಿಯೋ ಮಾಡಿದಂಗೆ ಆಗ್ತದೆ ಅಂದ್ಬಿಟ್ಟು ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಬರ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗಲಕಾಯಿ ಪಲ್ಯ ಆಗಿರ್ಬೋದು, ನಂದು ಡೈಲಿ ರೋಟೀನ್ ಏನಿರುತ್ತೆ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ, ಹಂಚ್ಕೊಳ್ತಾ ಇರ್ತೀನಿ. ಇವಾಗ ಅದಕ್ಕೆ ಕೆಂಪು ಖಾರ, ಅರಿಶಿನ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ ರೀ. ಒಂದು ಸ್ವಲ್ಪ ಹಾಗಲಕಾಯಿ ಫ್ರೈ ಮಾಡಾಗ ಹಾಕ್ಕೊಂಡಿದ್ದೆ. ಇವಾಗ ನೋಡಿರಿ ಗರಂ ಮಸಾಲ, ಧನಿಯಾ ಪೌಡ್ರ್ ಒಂದಿಷ್ಟು, ಅರಿಶಿನ, ಕೆಂಪು ಖಾರ, ಎಷ್ಟಂದ್ರೆ ಒಂದು 4-5 ಕಾಯಿ ತೊಗೊಂಡಿದ್ದೆ ನೋಡಿರಿ ಹಾಗಲಕಾಯಿ. ಅದನ್ನು ತೊಗೊಂಡು ಚೆನ್ನಾಗಿ ಮೇಲೇನು ಸಿಪ್ಪೆಯನ್ನು ತೆಗಿಯೋಕೆ ಹೋಗ್ಬೇಡ್ರಿ, ಏನು ಮಾಡಬೇಡ್ರಿ. ಹಾಗಲಕಾಯಿ ಏನಿರುತ್ತಲ್ಲ ಅದನ್ನೇ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಗೆ ಕಟ್ ಮಾಡಿರಿ. ತುಂಬಾ ಸಖತ್ತಾಗುತ್ತೆ. ಒಂದು ಸ್ವಲ್ಪ ಕೂಡ ಕಹಿ ಅನಿಸಲ್ಲ. ಒಂದು ಸ್ವಲ್ಪನೇ ಒಂದು ಅಡಿಕೆ ಗಾತ್ರದಷ್ಟು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿರಿ ಟೊಮೆಟೊ ಅದು ಎಲ್ಲನೂ ಚೆನ್ನಾಗಿ ಫ್ರೈ ಆಗ್ಯದ. ಈಗ ಅದನ್ನು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಲ್ಲ ಅದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡೆ ನೋಡಿರಿ ನಾನು ಯಾಕಂದರೆ ಫಸ್ಟಿಗೆ ಹಾಕ್ಕೊಂಡಿದ್ದೆ ನಾನು ಹಾಗಲಕಾಯಿ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹುರ್ಕೋಬೇಕಾದ್ರೆ ಹಾಕ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪನೇ ಉಪ್ಪು ಹಾಕ್ಕೊಂಡೇನಿ ರೀ. ಕೆಂಪು ಖಾರ ಹಾಕೋತಾ ಇದ್ದೀನಿ ನೋಡಿರಿ. ನಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ರಿ. ಜಾಸ್ತಿ ತಿನ್ನೋರಿದ್ರೆ ಹಾಕೋಬೋದು.
ಕಡಿಮೆ ತಿನ್ನೋರಂದರೆ ಕಡಿಮೆ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಟೊಮೆಟೊ ಈರುಳ್ಳಿ ಎಲ್ಲನೂ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಮಸಾಲೆ ಕೂಡ ಚೆಂದ ಫ್ರೈ ಆಗಿ ಎಣ್ಣೆ ಬಿಟ್ಟದ್ದು ನೋಡಿರಿ. ಒಂದು ಸ್ವಲ್ಪನೇ ನಾನು ಈರುಳ್ಳಿ ನೀರು ಹಾಕ್ಕೋತಾ ಇದ್ದೀನಿ ರೀ. ಯಾಕಂದ್ರೆ ಒಂದು ಸ್ವಲ್ಪ ಅವು ಹಾಗಲಕಾಯಿ ಫ್ರೈ ಇದಾಗಬೇಕಲ್ರಿ, ಬೇಯಬೇಕಲ್ಲ, ಅದಕ್ಕೋಸ್ಕರ ನೀರು ಹಾಕ್ಕೊಂಡೀನಿ. ಇವಾಗ ಒಂದು ಸ್ವಲ್ಪ ಮುಚ್ಚಿಟ್ಟೆ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಟೊಮೆಟೊ ಈರುಳ್ಳಿ ಎಲ್ಲನೂ ಫ್ರೈ ಆಗ್ಯಾವ್ರಿ ಚೆಂದ. ಈಗ ನಾನು ಹಾಗಲಕಾಯಿ ಏನೋ ಹುರಿದು ಇಟ್ಕೊಂಡಿನಲ್ರಿ, ಅವನ್ನ ಇವಾಗ ಹಾಕ್ಕೊಳ್ತೀನಿ ರೀ. ಅದಕ್ಕೆ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸು, ತುಂಬಾ ಸಖತ್ತಾಗಿ ಆಗಿರುತ್ತೆ. ಒಂದು ಸ್ವಲ್ಪ ಕೂಡ ಕಹಿ ಅನಿಸಲ್ಲ ನೋಡಿ. ಅಷ್ಟೊಂದು ನಾನಂತೂ ನೋಡು ಒಂದು ಸ್ಪೂನ್ ತೊಗೊಂಡು ಪಲ್ಯ ಹಾಗೆ ತಿನ್ನಲೇನು, ಚಪಾತಿ ಬೇಡ, ರೊಟ್ಟಿ ಬೇಡ, ಏನೂ ಬೇಡ ಅಂದ್ಕೊಂಡಿದ್ದೆ ನೋಡಿರಿ. ಹಾಗೆ ತಿನ್ಬೋದು, ಅಷ್ಟೊಂದು ಚೆನ್ನಾಗಿ ಆಗಿತ್ತು ನೋಡಿರಿ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಕತ್ತೀನಿ ನೋಡಿರಿ. ಯಾಕಂದ್ರೆ ಸ್ವಲ್ಪ ಆಲೂಗಡ್ಡೆ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಬೇಕಲ್ರಿ, ಬೇಯಬೇಕಲ್ಲ, ಅದಕ್ಕೋಸ್ಕರ ಸಾಫ್ಟಾಗಿ ಬೆಂದೋಯ್ತಂದ್ರೆ ಹಾಗಲಕಾಯಿ ತಿನ್ನೋಕೆ ಚೆಂದ ಅನ್ನಿಸ್ತದೆ ರೀ. ಇವಾಗ ಮುಚ್ಚಳ ಮುಚ್ಚಿ ಇಟ್ಬಿಡಮ್ರಿ. ಆನಂತರ ನಿಮ್ಗೆ ತೋರಿಸ್ತೀನಿ. ಇವಾಗ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ರೀ. ಆನಂತರ ಯಾವ ಥರ ಆಯಿತು ನೋಡಿದರೆ ಹೆಂಗೆ ಅನಿಸುತ್ತೆ ಅನ್ನೋದು ಕಮೆಂಟ್ಸ್ ಮಾಡಿ. ನೋಡಿರಿ ಎಷ್ಟು ನೋಡಿರಿ ಹಾಗಲಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ. ಈ ಥರನೂ ತಿನ್ಬೋದು. ನಾನೇನು ಮಾಡ್ತೀನಿ, ಇದಕ್ಕೆ ಶೇಂಗಾ ಪೌಡ್ರ್ ಹಾಕ್ತೀನಿ. ಅಷ್ಟೊಂದು ಚೆನ್ನಾಗಿ ಎಷ್ಟು ಬೇರೆ ಕೊಡುತ್ತೆ, ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ನಾನಿವಾಗ ರೊಟ್ಟಿ, ಶೇಂಗಾ ಪೌಡ್ರ್ ಹಾಕಿರೋದು ಎಲ್ಲದಕ್ಕೂ ಬರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕ್ತೀನಿ. ಕೆಲವೊಬ್ರು ಹಾಗೇನೂ ತಿಂತಾರೆ. ನೀವು ಯಾವ ಥರ ಮಾಡ್ತೀರಿ ಅನ್ನೋದು ಕಮೆಂಟ್ ಶೇಂಗಾ ಪೌಡ್ರ್. ನಾನು ಶೇಂಗಾ ಪುಡಿ ಹಾಕ್ತೀನಿ ರೀ. ರೊಟ್ಟಿ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಹಾಕೋತಾ ಸೂಪರ್ ಆಗಿರುತ್ತೆ ನೋಡಿ. ಕಲರ್ ನೋಡಿರಿ ಯಾವ ಥರ ನಂದು ಜಳಕ ಆಗಿಲ್ಲ ಅನ್ನೋದು ಕೂಡ ಹೋಗಿ ಜಳಕ ಮಾಡ್ಕೋಬೇಕು. ಜಳಕ ಮಾಡಿ ಬಂದು ಆನಂತರ ಊಟ ಅದು ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡ್ಬೇಕು ನೋಡಿರಿ. ಅದು ನೋಡಿದರೆ ಮಸ್ತ್ ಕಾಣಕತ್ತೆ ನೋಡಿರಿ ಹಾಗಲಕಾಯಿ ಪಲ್ಯ. ನಿಮ್ಗೆ ಹೆಂಗೆ ಅನಿಸಿತು ಅನ್ನೋದು ವಿಡಿಯೋ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯ್ತಾ ಇಲ್ಲ ಅನ್ನೋದು ಕೂಡ ನೋಡಿ. ಈ ಥರ ಹಾಗಲಕಾಯಿ ಪಲ್ಯ ರೆಡಿ ಐತಿ. ನಾನು ಕೂಡ ಎಷ್ಟು ಚಂದ ಕಾಣಕತ್ತದ್ರಿ ನೋಡಿ, ಮಸ್ತ್ ಆಗ್ಯದ್ರಿ. ಆಮೇಲೆ ಸಿಗ್ತೇನೆ ರೀ, ಮತ್ತೆ ಅಲ್ಲ ಕಂಟಿನ್ಯೂ ಮಾಡ್ತೀನಿ. ಹೋಗಿ ಜಳಕ ಮಾಡ್ಕೊಂಡು ಬರ್ತೀನಿ. ನನಗೆ ಯಾವಾಗ ಊಟ ಮಾಡಲಿ ಅನ್ನಂಗೆ ನೋಡಿರಿ. ಹಾಗಲಕಾಯಿ ಪಲ್ಯ ಅಂದ್ರೆ ಪಂಚಪ್ರಾಣ, ತುಂಬಾ ಇಷ್ಟ ರೀ. ಆಮೇಲೆ ಸಿಗ್ತೀನಿ ರೀ ನಿಮ್ಗೆ. ಇವತ್ತು ನಮ್ಮ ಸಿದ್ದು ಹೋಗಿಲ್ರಿ ಸ್ಕೂಲಿಗೆ, ಸರ್ದಿ ಬಂದದ್ರಿ. ಅದಕ್ಕೆ ಸೂಟಿ ಮಾಡ್ಯಾನ್ರಿ, ಕುಂತು ಮನ್ಯಾಗ ಬರ್ದಾನಂತ್ರಿ. ನೋಡ್ರಿ ಅಕ್ಷರ ಹೆಂಗದವ್ರಿ. ಇವಾಗ 5th ಸ್ಟ್ಯಾಂಡರ್ಡ್ ಅದಾನ್ರಿ. ಇವಾಗ ಜಳಕ ಅದು ಮಾಡಿಲ್ರಿ ನಾನು. ಅವ್ರು ಹೋಗ್ಯಾರ, ಅವ್ರ ಅಣ್ಣವ್ರು ಹೋಗ್ಯಾರ್ರಿ. ಇವಾಗ ಮನ್ಯಾಗ ಅದನ್ರಿ, ಬ್ಯಾಡ ಅಂತ ಬಿಡ್ಸೇನ್ರಿ ಸ್ಕೂಲಿಗೆ ಹೋಗೋದು. ಹಾಗಾಗಿ ಸುಮ್ಮನೆ ಕಾಪಿ ರೈಟಿಂಗ್ ಮಾಡ್ಯಾನ್ರಿ. ಇದು ಇಂಡಿಪೆಂಡೆನ್ಸ್ದು ಸ್ಪೀಚ್ ಅದಂತ್ರಿ, ಬರ್ದಿಟ್ಟಾನ್ರಿ. ಹೋಗಿ ಸ್ಕೂಲ್ದಾಗ ಟೀಚರ್ ಮುಂದೆ ಹೇಳೇನ್ರಿ. ಹೋಗಿ ಅವತ್ತು ಇಂಡಿಪೆಂಡೆನ್ಸ್ ಡೇ ದಿನ ಸ್ಪೀಚ್ ಮಾಡ್ತಾನಂತ್ರಿ. ನಾರ್ಮಲ್ ಹ್ಯಾಂಡ್ ರೈಟಿಂಗ್ ಇದು ನಾರ್ಮಲ್ ಅದ ಅಂತ್ರಿ. ಇವಾಗ ತೋರಿಸಿದ್ನಲ್ರಿ ಫಸ್ಟಿಗೆ, ಅದನ್ನು ಈ ಥರ ಬರೀತೀನಿ ಅಂತಂದು ಮತ್ತು ಬರ್ತಾನೆ ನೋಡ್ರಿ. ಈ ಥರ ಹೆಂಗಾಗ್ಯಾವ ನಮ್ಮ ಸಿದ್ದುನ ಅಕ್ಷರ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸ್ರಿ. ಬನ್ನಿರಿ
ಅಡುಗೆ ಮಾತ್ರ ಸೂಪರ್ ಆಗ್ಯದ ನೋಡ್ರಿ. ಹಾಗಲಕಾಯಿ ನೀವು ಕೂಡ ಆ ಥರ ಮಾಡ್ಕೊಂಡು ತಿನ್ನಿರಿ. ತಿಂದುಬಿಟ್ಟು ನನಗೆ ಕಾಮೆಂಟ್ಸಲ್ಲೇ ತಿಳಿಸ್ರಿ. ಇವಾಗ ನೋಡಿರಿ ಬಾಂಡ್ಯಾಗಳು ಎತ್ತಿಟ್ಟೇನಿ ರೀ. ಇಲ್ಲಿ ಅಡುಗೆ ಮನ್ಯಾಗ ಸ್ವಚ್ಛ ಮಾಡಕತ್ತೇನೆ ರೀ. ಮೊನ್ನೆನೇ ಪೇಂಟ್ ಹಚ್ಚಿದ್ದಾಗ ರೀ, ಜಾಸ್ತಿ ಏನೂ ಇಲ್ಲ. ಅದನ್ನು ಕೂಡ ಸ್ವಚ್ಛ ಮಾಡ್ಕೊಂಡ್ಬಿಡ್ತೇನೆ ರೀ ಅಷ್ಟೇ. ಇವೆಲ್ಲ ತೆಗೆದಿಟ್ಟಿನಿ ನೋಡ್ರಿ. ಇವೆಲ್ಲ ಉದ್ದಬೇಕ್ರಿ. ಇವೆಲ್ಲ ಬಾಂಡೆ ತೊಳಿಬೇಕ್ರಿ ನೋಡ್ರಿ. ಅಲ್ಲೆಲ್ಲ ತೊಳ್ಕೊಬೇಕ್ರಿ. ಕಿಟಕಿ ಕಡೆ ಒಂದಿಷ್ಟು ಇದು ಒಂದಿಷ್ಟು ತೊಳ್ಕೊಬೇಕ್ರಿ. ಮತ್ತೇನಿಲ್ಲ ನೋಡ್ರಿ, ಎಲ್ಲ ಪೇಂಟ್ ಹೊಡೆದಿದ್ದೆ ಆಯ್ತಲ್ರಿ ಮೊನ್ನೆ. ಹಾಗಾಗಿ ಜಾಡು ಅದೇನೇನಿಲ್ಲ ನೋಡ್ರಿ. ಇವಾಗ ಹೋಗಿ ಅಷ್ಟು ಬಾಂಡೆ ತೊಳ್ಕೊಂಬರ್ತೇನೆ ರೀ. ಆಮೇಲೆ ಇದು ಒಂದಷ್ಟೆಲ್ಲ ತೊಳ್ಕೊಂಡ್ಬಿಡ್ತೇನೆ ರೀ. ಬನ್ನಿ ಫ್ರೆಂಡ್ಸ್, ಪಟ ಪಟ ಬಾಂಡೆ ತೊಳ್ಕೊಂಬಾము. ಆಮೇಲೆ ಅದು ಕೊಯ್ದು ಕೊಡ್ತೀನಿ, ತೊಗೊಂಡು ಶುರು ಮಾಡ. ಇದು ಆಯ್ತು. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ತೊಳೆದಿಟ್ಟೀನಿ ರೀ. ಇವೆಲ್ಲನೂ ಕಿಚನ್ ರೂಮ್ ತೊಳ್ಕೊಂಡು ಇವೆಲ್ಲನೂ ಜೋಡಿಸಿಡ್ಬೇಕು ನೋಡ್ರಿ. ಇದಂತ್ರ ಟಿ ವಿ ಇಟ್ಟೀನಿ ರೀ. ಟಿ ವಿ ಖರಾಬ್ ಆಗ್ಯದ. ಟಿ ವಿ ಅದ್ರೊಳಗೆ ಹಾಕಿಟ್ಟೀನಿ ರೀ. 10,000 ಕೇಳಕತ್ತಾರೆ ಟಿ ವಿಗೆ. ಅದ್ರಾಗ ಇಟ್ಟಿರ್ತೀನಿ ರೀ. ಏನು ಮಾಡೋದು ನೋಡ್ರಿ, ಮಾಡ್ಕೊಂಡು ತಿನ್ನೋದೇ ಕಷ್ಟ ಆಗ. ಸುಮ್ಮನೆ ದೊಡ್ಡ ಟಿ ವಿ ಅಂತಾರೆ. ದೊಡ್ಡ ಟಿ ವಿ ತೊಗೋಕ್ಕೆ ಹೋಗ್ಬಾರ್ದು. ತೊಗೊಂಡ್ರೆ ರೇಟ್ ಜಾಸ್ತಿ ಆಗ್ತದೆ ನೋಡ್ರಿ. ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೆ, ಖರಾಬ್ ಆದ್ರೆ ಅದ್ರೊಳಗೆ ದುಡ್ಡು ಜಾಸ್ತಿ ಕೇಳ್ತಾರೆ ನೋಡ್ರಿ. ಫ್ಯಾನ್ ಹಾಕಿಟ್ಬಿಡ್ತೀನಿ ರೀ. ಗಾಳಿ ಆಡಿದ್ವಾನೆ ಅದು ಶಿಫ್ಟ್ ಮಾಡ್ತೀನಿ ರೀ. ನೋಡಿ ಫ್ರೆಂಡ್ಸ್, 9 ಗಂಟೆ ಆಗ್ಯದ್ರಿ. ಇಷ್ಟೆಲ್ಲ ಆಗ್ಯದ ನೋಡ್ರಿ. ನೀಟಾಗಿ ಕ್ಲೀನಾಗಿ ಇನ್ನೂ ಎಲ್ಲಿ ಬೇಕು ಅಲ್ಲೇ ಕುಂತಾವ್ರಿ ಸಾಮಾನು. ಇನ್ನೊಂದು ಸ್ವಲ್ಪ ಇಡಬೇಕು ನೋಡ್ರಿ. ಇನ್ನು ಇವೆಲ್ಲ ಸಜ್ಜು ಮಾಡ್ಬೇಕ್ರಿ. ಇನ್ನು ರೊಟ್ಟಿ ಊಟ ಮಾಡೋದು ನಮ್ಮದು ಆಗ್ಯದ್ರಿ. ಊಟ ಅವ್ರ ತಾತಾಗ ಬಿಟ್ಟು ಬಂದಾರ್ರಿ. ಬಿಟ್ಟು ಬಂದು ಇವಾಗ ಊಟ ಮಾಡಕತ್ತಾನ ರೀ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಈ ಥರ ಇತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋದು ಕೂಡ ಕಮೆಂಟ್ಸಲ್ಲಿ ತಿಳಿಸ್ರಿ. ಹಾಗೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಶುಭರಾತ್ರಿ, ಗುಡ್ ನೈಟ್.